ಇನ್ನು ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾನೆ ಬರ್ತಾ ಇದೆ. ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಅವರ ಬಣ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ತಟಸ್ಥ ಶಾಸಕರನ್ನ ಸೆಳೆಯಲಿಕ್ಕೆ ಆಪ್ತರ ಮೂಲಕ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದಿದೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದಂಥವರಲ್ಲಿ ನಮ್ಮ ಶಾಸಕರ ಪಾತ್ರ ಇದೆ ಅನ್ನುವಂಥದ್ದು ಆ ಕ್ಷೇತ್ರದ ಜನಕ್ಕೆ ಮೆಸೇಜ್ ಹೋಗಿದ್ದೆ. ಆದ್ರೆ ನಮಗೆ ವೋಟಿನ ಹೊಡೆತ ಬೀಳುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ ಕೆಲವು ಶಾಸಕರಿಗೆ. ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿ ತೀರ್ಮಾನಿಸಿ. ಸಿಎಂ ಸಿದ್ದರಾಮಯ್ಯ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮುಂದಿನ 15 ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನಿಮ್ಮ ರಾಜಕೀಯ ಭವಿಷ್ಯವನ್ನ ಊಹಿಸಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್ ಜೊತೆ ಗುರುತಿಸಿಕೊಳ್ಳಿ ಅಂತ ಮನವೊಲಿಕೆ ಮಾಡಲಾಗ್ತಾ ಇದೆಯಂತೆ. ಡಿಕೆಶಿಗೂ ಶಾಸಕರ ಬೆಂಬಲ ಇದೆ ಅಂತ ಮನವರಿಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಏನು ಮಾತನಾಡಿದ ನೋಡೋಣ. ಆದರೆ ನಾನು ಹೇಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಂಡವ್ರು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲೇನು ಡಿ ಕೆ ಶಿವಕುಮಾರ್ ಅವರು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರೆ ಅಂತ ಯಾಕೆ ಅನ್ಕೋತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶುವಲಾಗಿ ಹೋಗ್ತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಏನೇನು ವಿಚಾರಗಳಿರ್ತೋ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಯಾರೋ ವಿರುದ್ಧವಾಗಿ ಚರ್ಚೆ ಮಾಡಿದಲ್ಲ, ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ ಏನೋ ಅಂತ ಕೇಳಲಿಕ್ಕೆ ಹೋಗಿರ್ಬೋದೇನೋ. ಆದರೆ ಡಿ ಕೆ ಶಿವಕುಮಾರ್ ಅವ್ರು ಯಾರನ್ನೂ ಕೂಡ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿಲ್ಲ. ನನಗೆ ಗೊತ್ತಿಲ್ಲ. ಈ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆ. ಮುಖ್ಯಮಂತ್ರಿ ಮಾಡಿ ಇವ್ರನ್ನ ತೆಗೀರಿ ಅಂತ ಹೇಳೋ ದೊಡ್ಡವ್ರು ನಾವಲ್ಲ. ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ಹಿಂಗೆ ಮಾಡ್ತೀವಿ ಅಂತನಾದ್ರು ಒಂದು ಕ್ಲಾರಿಟಿ ಇರಬೇಕಲ್ವಾ. MLAಗಳು ಓಟ್ ಹಾಕ್ಸಿದ್ದಾರೆ. ಓಪನ್ ಆಗಿ ಕೇಳಿದ್ರೆ ಆಯ್ತದ, ಓಟ್ ಹಾಕಿದ್ರೆ ಒಕ್ಕಲಿಗರ ಶಾಸಕರು ಅಂತೇನಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ನಾವು ಅವರು ಇವರು ಅಂತೇನಿಲ್ಲ. ಇಡೀ ಎಲ್ಲ 136, 137, 138 ಶಾಸಕರು ಒಟ್ಟಾಗಿದ್ದೇವೆ. ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧರಾಗಿದೆ. ಎಲ್ಲರಿಗೂ ಆಸೆ ಇರ್ತದಲ್ಲ. ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಅಲ್ಲ, ಎಲ್ಲರಿಗೂ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಆಸೆಗಳು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಸಿಗೋದಿಲ್ಲ, ಶಕ್ತಿ ಸಿಗೋದಿಲ್ಲ. ಅದು ಅವ್ರ ಹಕ್ಕು. ಕೇಳ್ತಾ ಇದ್ದಾರೆ, ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ. ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಹೆಜ್ಜೆ ಇಟ್ಟು ದುಡಿದಿದ್ದಾರೆ. ಅದ್ರಲ್ಲಿ ಕೇಳೋದು ತಪ್ಪೇನು? ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗೆ ಇದೆ ಅಂತ ಹೇಳಕ್ ಬಯಸ್ತೇನೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರನ್ನೇ. ಅವರು ಒಳ್ಳೆ ಆಡಳಿತವನ್ನು ಕೊಟ್ಟಂಥವ್ರು. ಈ ಹಿಂದೆ ಕೂಡ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳದಂಥವ್ರು. ಅವರು ಕೂಡ ಕೊಟ್ಟ ಮಾತನಾಗ ಯಾವತ್ತೂ ತಪ್ಪಲ್ಲ. ಅವರು ಯಾವತ್ತೂ ಕೂಡ ತಪ್ಪಿಲ್ಲ. ಇವತ್ತು 5 ಗ್ಯಾರಂಟಿ ಏನು ಅವರು ಕೊಟ್ಟ ಮಾತಾಗ ನಡ್ಕೊಂಡಿದ್ದಾರೆ, ಅದೇ ರೀತಿ ಇದಕ್ಕೂ ಕೂಡ ಒಂದು ಅವಕಾಶ. ನಾವು ನಮ್ಮ ಮನೆ ವಿಚಾರ ಇದು, ನಮ್ಮ ಪಕ್ಷದ ಆಂತರಿಕ ವಿಚಾರ ಇದೆಲ್ಲ ಕೂಡ ನಾವು ಹೋರಾಟ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬ್ಬಕ್ಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದಂತೂ ಸ್ಪಷ್ಟವಾಗಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ 2.5 ವರ್ಷ ಅನ್ನುವಂಥ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರುವಂಥದ್ದು ನಿಜ ಅನ್ನುವಂಥದ್ದನ್ನ ಡಿಕೆ ಬಣದವರು ತೋರಿಸ್ತಾ ಇದ್ದಾರೆ. ಈಗ ಆ ಒಪ್ಪಂದದಂತೆ ಅಧಿಕಾರವನ್ನ ಬಿಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಪಟ್ಟು ಶಾಸಕರ ಮುಖಾಂತರ ಯಾವ ರೀತಿಯಾಗಿ ಲಾಭಿ ನಡೀತಾ ಇದೆ, ಇದಕ್ಕೆ AICC ಅಧ್ಯಕ್ಷರು ಮತ್ತೆ AICC ನಾಯಕರು ಯಾವ ರೀತಿಯಾಗಿ ಮದ್ದನ್ನು ಅರಿತಾ ಇದ್ದಾರೆ ಅಂತ ಏನು ಆಪ್ಷನ್ಸ್ ಇದೆ? ಹೈಕಮಾಂಡು ಕೂಡ ಎಲ್ಲ ಒಂದು ಕಡೆಗೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದಾದರೆ ತಪ್ಪಿಲ್ಲ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ
ಸರ್ಕಾರ ಅಧಿಕಾರಕ್ಕೆ ಬಂದ ಡೇ ಒನ್ನಿಂದಲೂ ಕೂಡ ಈ ಒಂದು ಅಂದರೆ ಅಧಿಕಾರ ಹಸ್ತಾಂತರದ ಚರ್ಚೆ ಜೀವಂತವಾಗಿ ಇಟ್ಕೊಂಡೇ ಬಂದಿದ್ದು ಡಿ ಕೆ ಶಿವಕುಮಾರ್ ಅವರ ಬಣ. ಅಂದಿನಿಂದಲೂ ಕೂಡ ಹೈಕಮಾಂಡು ಕೂಡ ಎಲ್ಲೋ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇತ್ತು. ಇದೀಗ ಆ ಒಂದು ಚರ್ಚೆ ತೀವ್ರ ವಿಕೋಪಕ್ಕೆ ಹೋಗಿದೆ. ಅಂದರೆ ಒಂದು ಹೆಜ್ಜೆ ಮುಂದೋಗಿದೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿ ಭೇಟಿ ಮಾಡಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವಾಗಿ ಒಂದು ಒತ್ತಡ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಾಗಿದೆ. ಹೀಗಾಗಿ ಅವ್ರಿಗೂ ಕೂಡ 2.5 ವರ್ಷದ ಬಳಿಕ ಅಧಿಕಾರ ಹಸ್ತಾಂತರವನ್ನು ಮಾಡಿಸಿ ಅವರನ್ನು ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದಷ್ಟು ಬೆರಳೆಣಿಕೆ ಮಂದಿ ಶಾಸಕರಷ್ಟೇ ದೆಹಲಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಸದಾಶಿವನಗರ ನಿವಾಸದಲ್ಲೇ ಕುಳಿತು ತನ್ನ ಆಪ್ತ ಶಾಸಕರು ಸಚಿವರ ಮೂಲಕ ದಾಳವನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಕೆಲ ಶಾಸಕರುಗಳು ತಟಸ್ಥವಾಗಿ ಉಳಿದಿರ್ತಕ್ಕಂಥ ಶಾಸಕರುಗಳನ್ನು ಅಂದರೆ ಆ ಕಡೆ CM ಬಣನೂ ಇಲ್ಲ, ಈ ಕಡೆ DCM ಬಣನೂ ಅಲ್ಲ, ತಟಸ್ಥವಾಗಿರ್ತಕ್ಕಂಥ ಶಾಸಕರುಗಳು ಯಾರ್ಯಾರಿದ್ದಾರೆ ಅವರನ್ನು ಸಂಪರ್ಕ ಮಾಡಿ ನೋಡಿ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. CM ಸಿದ್ದರಾಮಯ್ಯನವ್ರದ್ದು ಇದು ಕೊನೆ ಚುನಾವಣೆ. ಅಮ್ಮಮ್ಮ ಅಂದರೆ ಮುಂದಿನ ಒಂದು ಚುನಾವಣೆಗೆ 2028ರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಆದರೆ ಅವರು ಮುಂದಿನ 2028ರ ಚುನಾವಣೆಯಲ್ಲಿ CM ಆಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಹೀಗಾಗಿ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸಿ. ಮುಂದಿನ 10-15 ವರ್ಷಗಳ ಕಾಲ DCM ಡಿ ಕೆ ಶಿವಕುಮಾರ್ ಅವರು ಸುಭದ್ರವಾಗಿ ರಾಜಕೀಯದಲ್ಲಿ ಇರ್ತಾರೆ, ಅವರು ನಮ್ಮನ್ನು ಕೈ ಹಿಡಿತಾರೆ, ನೋಡಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ಎನ್ನುವಂಥ ಒಂದು ಮಾತುಗಳನ್ನು ಹೇಳಿಸೋದ್ರ ಮುಖಾಂತರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಂದರೆ ಆ ಒಂದು ತಟಸ್ಥ ಬಣದ ಶಾಸಕರುಗಳನ್ನು ತಮ್ಮ ಬಣಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಕಡೆಗೆ ಅವರ ಆಪ್ತ ಸಚಿವರು ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ CM ನಿವಾಸ ಕಾವೇರಿಗೆ ಇವತ್ತು ಸಚಿವರು ಶಾಸಕರ ದಂಡೆ ಹರಿದು ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಯಾವಾಗ ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ದೆಹಲಿಗೆ ದೌಡಾಯಿಸಿದ್ರೆ, ಇಂದು ಬೆಳಿಗ್ಗೆ CM ಆಪ್ತ ಬಣದ ಸಚಿವರಾದಂಥ KJ ಜಾರ್ಜು, ಜಮೀರ್ ಅಹಮದ್, ಬೈರ್ತಿ ಸುರೇಶು, ಮತ್ತೊಂದು ಕಡೆಯಾಗಿ KH ಮುನಿಯಪ್ಪ, ಮಾದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ CM ನಿವಾಸಕ್ಕೆ ಬಂದರು. ಅಷ್ಟೇ ಅಲ್ಲ, ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಯಾರ್ಯಾರು CM ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ SC ಮಾದೇವಪ್ಪ, ಡಾಕ್ಟರ್ G ಪರಮೇಶ್ವರ್, KN ರಾಜಣ್ಣ, ಪ್ರಿಯಾಪಟ್ನ ವೆಂಕಟೇಶ್, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಒಂದು ಡಿನ್ನರ್ ಮೀಟಿಂಗನ್ನು ಮಾಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಿಗೆ ಒಂದು ಕೌಂಟ್ರ್ ಕೊಟ್ಟರು. ನೀವು ಅಲ್ಲಿ ಡೆಲ್ಲಿಗೆ ಹೋದರೆ ನಾವು ಕೂಡ ಇಲ್ಲಿ ಒಂದು ದಲಿತ ದಾಳವನ್ನು ಉರುಳಿಸ್ತೀವಿ ಅಥವಾ CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಅಹಿಂದ ಶಾಸಕರನ್ನು ಒಗ್ಗೂಡಿಸ್ತೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸದಾಶಿವನಗರ ನಿವಾಸದಲ್ಲೇ ಕುಳಿತಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಭೇಟಿ ಮಾಡೋದಕ್ಕೆ ಒಬ್ಬೊಬ್ಬರೇ ಶಾಸಕರು ಬರ್ತಾ ಇದ್ದಾರೆ. ಈಗಷ್ಟೇ ರೋಣ ಶಾಸಕ GS ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆಯಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ಕೆಲ ಅಂದರೆ ಪರಾಜಿತ ಅಭ್ಯರ್ಥಿಗಳು ಮತ್ತೊಂದು ಕಡೆಯಾಗಿ ವಿವಿಧ ಮುಖಂಡರು ಕೂಡ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಹೈಕಮಾಂಡು ಕೂಡ ಅಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.